ನಮ್ಮ ಬೆಂಗಳೂರಂದ್ರೆ ಬರೀ ಐಟಿ ಬಿಟಿ ಅಷ್ಟೇ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಈಗ ನಮ್ಮ ನವನಗರಿ ಜಾಗತಿಕ ಜವಳಿ ಉದ್ಯಮದ ಬೃಹತ್ ಸಂಗಮಕ್ಕೆ ವೇದಿಕೆಯಾಗೋಕೆ ರೆಡಿಯಾಗಿದೆ. ಹೌದು ವೀಕ್ಷಕರೇ, ಬಹು ನಿರೀಕ್ಷಿತ ವರ್ಲ್ಡ್ ಟೆಕ್ಸ್ಟ್ ಇಂಡಿಯಾ 2026 ಎಕ್ಸ್ಪೋದ ಅಧಿಕೃತ ಲೋಗೋ ಇತ್ತೀಚೆಗಷ್ಟೇ ಅನಾವರಣಗೊಂಡಿದೆ. ಅಷ್ಟಕ್ಕೂ ಏನಿದು ವರ್ಲ್ಡ್ ಟೆಕ್ಸ್ಟೈಲ್ ಇಂಡಿಯಾ 2026? ಈ ಈವೆಂಟ್ ನಲ್ಲಿ ಏನೇನಿರಲಿದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿರುವ ಕೆಪಿಟಿಒ ಅಂಗಳದಲ್ಲಿ ಅಕ್ಟೋಬರ್ 1ರಿಂದ 4ರವರೆಗೆ ಈ ಬೃಹತ್ ಜವಳಿ ಪ್ರದರ್ಶನ ನಡೆಯಲಿದೆ. ಕೆನಡಾ, ದಕ್ಷಿಣ ಕೊರಿಯಾ, ಜಪಾನ್, ವಿಯೆಟ್ನಾಂ ಸೇರಿದಂತೆ ಸುಮಾರು 30 ದೇಶಗಳ ಪ್ರಮುಖ ಬ್ರಾಂಡ್ಗಳು ಮತ್ತು ಉದ್ಯಮಿಗಳು ಇಲ್ಲಿ ಭಾಗವಹಿಸುತ್ತಿದ್ದಾರೆ. ನಮ್ಮ ಭಾರತೀಯ ಜವಳಿ ಮತ್ತು ಉಡುಪು ಉದ್ಯಮಕ್ಕೆ ಜಾಗತಿಕ ಮಟ್ಟದ ಮಾರುಕಟ್ಟೆ ಕಲ್ಪಿಸಿಕೊಡೋದೇ ಈ ಪ್ರದರ್ಶನದ ಮುಖ್ಯ ಉದ್ದೇಶ. ಇನ್ನ ಈ ಎಕ್ಸ್ಪೋದ ಹೈಲೈಟ್ಸ್ ಏನು ಅಂತ ನೋಡೋದಾದ್ರೆ, ದೇಶ ವಿದೇಶಗಳ ಡಿಸೈನರ್ ಗಳಿಗಾಗಿ ಕಾಂಪಿಟಿಷನ್ ಇರಲಿದ್ದು, ಪ್ರಥಮ ಬಹುಮಾನ 5 ಲಕ್ಷ ರೂಪಾಯಿ ಜೊತೆಗೆ ಬೆಸ್ಟ್ ಇಂಟರ್ ನ್ಯಾಷನಲ್ ಡಿಸೈನರ್ ಆಫ್ ದ ಇಯರ್ ಪ್ರಶಸ್ತಿ ಸಿಗಲಿದೆ. ಜೊತೆಗೆ ಯುವ ಡಿಸೈನರ್ ಗಳಿಗಾಗಿ 1 ಲಕ್ಷ ರೂಪಾಯಿ ಪ್ರಥಮ ಬಹುಮಾನ ಹಾಗೂ ಬೆಸ್ಟ್ ಇಂಡಿಯನ್ ಡಿಸೈನರ್ ಪ್ರಶಸ್ತಿ ಕಾಯ್ದಿರಿಸಲಾಗಿದೆ. ಹಾಗೇನೇ ಕೇಂದ್ರ ಹಾಗೂ ರಾಜ್ಯ ಸಚಿವರು, ಉದ್ಯಮ ಕ್ಷೇತ್ರದ ದಿಗ್ಗಜರು ಭಾಗವಹಿಸಿ ಜವಳಿ ಕ್ಷೇತ್ರದ ಭವಿಷ್ಯದ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಇಲ್ಲಿ ಆಯ್ಕೆಯಾಗುವ ಉದ್ಯಮಿಗಳಿಗೆ ಮುಂಬರುವ ದಿನಗಳಲ್ಲಿ ಯುಎಇ, ಮಲೇಷಿಯಾ ಮತ್ತು ಕೆನಡಾಗಳಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಎಕ್ಸ್ಪೋಗಳಲ್ಲೂ ಭಾಗವಹಿಸುವ ಅವಕಾಶ ಸಿಗಲಿದೆ. ಇವತ್ತು ನಾವಿಲ್ಲಿ ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಬಂದು ಫೆಡರೇಷನ್ ಆಫ್ ಇಂಡಸ್ಟ್ರೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕೌನ್ಸಿಲ್ ವತಿಯಿಂದ ವರ್ಲ್ಡ್ ಟೆಕ್ಸ್ಟೈಲ್ ಇಂಡಿಯಾ ಅನ್ನೋ ಎಕ್ಸಿಬಿಷನ್ ನ ನಮ್ಮ ಇಂಡಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ, ಅದು ನಮ್ಮ ಸೌತ್ ಇಂಡಿಯಾ, ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ನಾವು ಇದೇ ವರ್ಷ ಅಕ್ಟೋಬರ್ 1, 2, 3, 4ರಂದು ಹಮ್ಮಿಕೊಂಡಿದ್ದೇವೆ. ಆ ಒಂದು WTI ಅಂತ ನಾವು ಇದಕ್ಕೆ ಒಂದು ಹೆಸರಿಟ್ಟಿದ್ದೀವಿ. ಈ WTI ಎಕ್ಸಿಬಿಷನ್ ನ ಉದ್ದೇಶ, ಇದರ ಬಗ್ಗೆ ಎಲ್ಲ ಬಿಸ್ನೆಸ್ ಪೀಪಲ್ಗಾಗ್ಬೋದು, ಎಲ್ಲರಿಗೂ ಒಂದು ಅವಗಾಹನೆಯನ್ನ ಮೂಡಿಸೋದಕ್ಕೆ ಈ ಒಂದು ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ವಿ. ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಬಂದು ಇದನ್ನ ಇನಿಷಿಯೇಟ್ ಮಾಡಿರೋದು ನಮ್ಮ ಶ್ರೀ KH ಮುನಿಯಪ್ಪ ಅವರು, ಮಾನ್ಯ ಮಂತ್ರಿಗಳು, ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಅವರ ಅಮೃತ ಹಸ್ತಗಳಿಂದ ನಮ್ಮ ಇವತ್ತು ಲೋಗೋ ಲಾಂಚ್ ಆಗಿದೆ. ಸೊ ಇವತ್ತಿನಿಂದ ನಾವು ಇದನ್ನ ಅಫಿಷಿಯಲ್ ಆಗಿ ನಾವು WTI ವರ್ಲ್ಡ್ ಟೆಕ್ಸ್ಟೈಲ್ ಇಂಡಿಯಾ ಎಕ್ಸಿಬಿಷನ್ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ, ಎಲ್ಲ ಅದರ ಒಂದು ಕೆಲಸಗಳೆಲ್ಲಾನು. ಸಮಾಜ ಕಲ್ಯಾಣ ಸಚಿವ KH ಮುನಿಯಪ್ಪ ಸೇರಿದಂತೆ ಹಲವು ಗಣ್ಯರು ಈ ಲೋಗೋ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಹಾರೈಸಿದ್ದಾರೆ. ಈ WTI ಸುಮಾರು ನಮ್ಮ ದೇಶದ ಇಂಡಸ್ಟ್ರೀಸೇ ಅಲ್ಲದಿರ ಹೊರದೇಶದ್ದು, ವಿದೇಶಗಳಿಂದ ಸುಮಾರು 20ರಿಂದ 30 ದೇಶಗಳ ಡೆಲಿಗೇಟ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿದ್ದಾರೆ. ಸೊ ಅದಕ್ಕಾಗಿ ಈ ಒಂದು ನಾವು ಪ್ರೆಸ್ ಮೀಟ್ ನ ಮಾಡಿ, ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ತಮ್ಮೆಲ್ಲರ ಮುಖಾಂತರ ನಾವು ಇಡೀ ಭಾರತ ದೇಶದ ಎಲ್ಲರಿಗೂ ಇಲ್ಲಿ ಒಂದು ಎಕ್ಸಿಬಿಷನ್ ನಡೀತಿದೆ, ಇಲ್ಲಿ ಬಂದು ಅವರು ಪಾಲ್ಗೊಂಡು ಈ ಒಂದು ಈ ಎಕ್ಸಿಬಿಷನ್ ಇಂದ ಏನು ಅಡ್ವಾಂಟೇಜಸ್ ಬರುತ್ತೆ ಅದನ್ನೆಲ್ಲಾನು ಅವರು ಪಡ್ಕೋಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಫಸ್ಟ್ ಟೈಮ್ ನಮ್ಮ ಬೆಂಗಳೂರಲ್ಲಿ ವರ್ಲ್ಡ್ ವೈಡ್ ಟೆಕ್ಸ್ಟೈಲ್ ಎಕ್ಸಿಬಿಷನ್ ನಡೀತಾ ಇರೋದ್ರಿಂದ ಇದು ಗ್ರ್ಯಾಂಡ್ ಸಕ್ಸಸ್ ಮಾಡಬೇಕು ಪ್ರತಿಯೊಬ್ಬರು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಒಟ್ಟಿನಲ್ಲಿ ನಮ್ಮ ದೇಶದ ಟೆಕ್ಸ್ಟೈಲ್ ಉದ್ಯಮಕ್ಕೆ ಇದು ಹೊಸ ಮೈಲುಗಲ್ಲು ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.